ಇನ್ನ ಗೌಡ ಎಂಟ್ರಿ ಕೊಟ್ಟಾಯ್ತ. ಸರಕಾರ ಹೇ ನಮ್ಮದೇ ಸರ್ಕಾರ ಹೇ ಇನ್ನು ಮುಂದೆ ನನಗಿಲ್ಲ ಯಾರದು ದರಕಾರ ಹೇ. ಈ ಪ್ರತಾಪ ಗೌಡನ ಸರ್ವಾಧಿಕಾರದಲ್ಲಿ ಸಿಕ್ಕು ಹೊಡಿಗಟ್ಟಿವಾಯ್ತು ಎದುರಾಳಿಗಳ ಜನಬಲ. 50,000 ಲೀಡಿನಲ್ಲಿ ಗೆದ್ದು ಬರುತ್ತೇನೆಂದು ತಾಸಾನಗಟ್ಟೆಯ ಗುಂಪನ್ನು ಕಟ್ಟಿಕೊಂಡು ಭಾಷಣ ಬಿಗಿಯುವ ಅಭಿವೃದ್ಧಿಯ ಅಧಿಕಾರ ನಾನು ಹೇಗೆ ಗೂಡು ಜಡಿದೆ ಗೊತ್ತಾ? ನಿನ್ನಿಂದಿದ್ದ ಹಲ್ಲಾಳಿಗಳನ್ನು ಲಕ್ಷ ಲಕ್ಷ ಹಣವನ್ನು ಕೊಟ್ಟು ಒತ್ತಿಗೆ ಆಧಾರದ ಮೇಲೆ ಕೊಂಡುಕೊಂಡು ಸೋಲಿಲ್ಲದ ಸರದಾರನಿಂದ ರೇಷಿನ ಕುದುರೆ ಹತ್ತಿ ಓಡುವವನಿಗೆ ನಾ ಕಡಿವಾಣವನ್ನು ಹಾಕಿ ನಿನಗೆ ಬರುವ ಎಲ್ಲಾ ಮತಗಳನ್ನು ನಾ ಹಾಕಿಸಿಕೊಂಡು ನಾನೇ 50,000 ಮಂದಿಯ ಜಯ ಸಾಧಿಸಿಬಿಟ್ಟೆ. ಇನ್ನು ಮುಂದೆ ಈ ಪ್ರತಾಪ ಗೌಡ ಕಾರಟಗಿ ತಾಲೂಕಿನ MLA ಅಷ್ಟೇ ಅಲ್ಲ, ಕೊಪ್ಪಳ ಜಿಲ್ಲೆಯ ಮಂತ್ರಿ ಕೂಡ. ಚದರಂಗದ ಆಟ ಎಲ್ಲಿ ರೈತರಿಗೆ ತೈತರು ಗೋಳಾಟ. ಬಿಡಿ ಇದು ಮುಂದೆ ಬಿಡಿ ಅದಕ್ಕೆ ಹಚ್ಬಿಡ್ರಿ ಮುಂದೆ ಬಿಡಿ. ನಾನು ರೈತರಿಗೆ ಗೋಳಾಟ ಹಚ್ಚೋದಕ್ಕೆ ಆ ರೈತರಿಗೆ ಹಾಗೆ ಓಟ್ ಹಾಕಿದ್ದಾನ? ದೊಡ್ಡ ಕೊಟ್ಟಿದ್ದೇನೆ. ನಾ ಕೊಟ್ಟ ದುಡ್ಡಿನಿಂದ ನಾಯಿ ಎತ್ತೆ ಚಲ್ಲು ಸುರಿಸಿ ಬಾಲ ಸುಟ್ಟ ವ್ಯಕ್ತಿನಂತೆ ಹಿಂದಿನಿಂದ ಬಂದು ನನಗೆ ಓಟ್ ಹಾಕಿದ್ದಾರೆ ಅಂದಾಗ ಈ ಪ್ರತಾಪ ಗೌಡ ಯಾರ ಅಂಗಿನಲ್ಲಿ ಬದುಕುವಂತಿಲ್ಲ. ಕರೆಂತ್ರಿ ಗೌಡ್ರ ನೀ ಹೇಳ ಮಾತ ಒಬ್ಬೊಬ್ಬರ ಕೈಯಾಗ ಒಂದೊಂದು ಕ್ವಾರ್ಟರ್ ಕೊಟ್ಟು ಬಕ್ಕಣದಾಗ 200 ಇಟ್ಟು ಒಟ್ಟಿದ್ದಿ ಹೆಂಗ ಬಿರಿಯಾನಿ ತಿನಿಸಿ ಓಟ್ ಹಾಕ್ಸಿದ್ರಿ ಗೌಡ್ರ. ಮತ್ತಾಕ್ರಿ ನೀವ್ ಇನ್ನೊಬ್ರ ಹಂಗಿನಾಗಿ ಬದುಕಕ್ ಹೋದ್ರಿ ಅಪ್ಪ ಗೌಡ್ರ. ಲೇ ಗಡಿಬಿಡಿ, ಇದು ಕಲಿಯುಗ. ತಿನ್ನುವುದಕ್ಕೆ ಕಂಡ, ಕುಡಿಯುವುದಕ್ಕೆ ಹೆಂಡ. ಖರ್ಚಿಗೆ ಸ್ವಲ್ಪ ಕೈಯಲ್ಲಿ ಕಾಸು ಕೊಟ್ಟರೆ ಹೆಂಡತಿಯರನ್ನು ತಲೆ ಹಿಡಿದು ಬದುಕುವ ಬಂಡ ನನ್ನ ಮಕ್ಕಳು ಹುಟ್ಟಿರುವಾಗ ಇನ್ನು ನಮ್ಮಂತ ರಾಜಕೀಯ ವ್ಯಕ್ತಿಗಳು ಅದನ್ನೇ ಬಂಡವಾಳ ಮಾಡಿಕೊಂಡು ಬದುಕುವುದರಲ್ಲಿ ತಪ್ಪೇನಿದೆ? ನಮಸ್ಕಾರಪ್ಪ ಶಿವರಾಮಣ್ಣ. ಲೇ ಶಿವರಾಮ್, ಯಾರನ್ನು ಕೇಳಿ
ಮನೆಯೊಳಗೆ ಕಾಲಿಟ್ಟಿ? ನಿಮ್ಮ ಅಂಗರಕ್ಷಕರ ಒಪ್ಪಿಗೆ ಪಡೆದುಕೊಂಡ ಬಂದಿರುವೆ ಸಾಹೇಬ್ರೆ. ಯಾಕೆ ಗೌಡ್ರಿ, ನಿಮ್ಮ ಜಿಲ್ಲಾ ಸಚಿವರ ಮನೆಗೆ ನಮ್ಮಂತ ಸಾಮಾನ್ಯ ಜನರು ಬರುವುದು ತಪ್ಪೇ? ಬರಬೇಕು ಶಿವರಾಮ, ಬರಬೇಕು. ನಿಮ್ಮಂತ ಜನಸಾಮಾನ್ಯರ ಬೆಂಬಲದಿಂದಲ್ಲವೇ ನಾನು ಈ ಜಿಲ್ಲೆಗೆ ಉಸ್ತುವಾರಿ ಸಚಿವನಾಗಿರುವುದು. ಇರಲಿ ಶಿವರಾಮ, ನೀ ಬಂದ ಕಾರಣವೇನು? ಏನಿಲ್ಲ ಸಾಹೇಬ್ರಿ, ಈ ವರ್ಷ ಮಳೆ ಇಲ್ಲ, ಬೆಳೆ ಇಲ್ಲ. ಒಂದು ಹೊತ್ತು ಊಟಕ್ಕೆ ಸಹ ಗತಿ ಇಲ್ಲದೆ ಕಂಗಾಲಾಗಿದ್ದಾನೆ ಈ ರೈತ. ಬರಗಾಲ ಬಿದ್ದ ಈ ನಾಡಿನ ಸ್ಥಿತಿಯನ್ನು ಒಂದು ಸಲ ನೀವು ಅಸೆಂಬ್ಲಿಯಲ್ಲಿ ಕುಳಿತಾಗ ಮುಖ್ಯಮಂತ್ರಿ ಗಮನಕ್ಕೆ ತರ್ತಾರೆಂದು ಕೇಳಲೇ ಬಂದಿರಿ. ನೋಡು ಶಿವರಾಮ, ಇದು ನನ್ನ ಜಿಲ್ಲೆ. ನನ್ನ ಜಿಲ್ಲೆಯ ಜನರ ಕಷ್ಟ ಏನು ಎನ್ನುವುದು ನನಗೆ ಚೆನ್ನಾಗಿ ಗೊತ್ತಿದೆ. ನಿನಗಿಂತ ಮುಂಚೆ ನಾನು ಮುಖ್ಯಮಂತ್ರಿಗಳನ್ನೇ ಈ ವಿಷಯದ ಬಗ್ಗೆ ಚರ್ಚೆ ಮಾಡಿರುವೆ. ಹೌದಾ ಸಾಹೇಬ್ರಿ, ತುಂಬಾ ಒಳ್ಳೆಯದಾಯಿತು. ಮುಖ್ಯಮಂತ್ರಿಗಳು ನಮ್ಮ ಜಿಲ್ಲೆಗೆ ಪರಿಹಾರ ಕೊಡಲು ಒಪ್ಪಿಕೊಂಡರು. ಇಲ್ಲ ಶಿವರಾಮ, ಸರ್ಕಾರದಲ್ಲಿ ದುಡ್ಡು ಇಲ್ಲ, ಯಾವ ಜಿಲ್ಲೆಗೆ ಪರಿಹಾರ ಕೊಡೋದಕ್ಕೆ ಆಗೋದಿಲ್ಲ ಎಂದರು. ಅದು ಹೇಗೆ ಸಾಧ್ಯ ಸಾಹೇಬ್ರಿ? ಮುಖ್ಯಮಂತ್ರಿಗಳು ಈ ರೀತಿ ಮಾತನಾಡಲು ಎಂದಿಗೂ ಸಾಧ್ಯವಿಲ್ಲ. ಮುಖ್ಯಮಂತ್ರಿಗಳು ಮಾತನಾಡದೆ ನನ್ನಣ್ಣನೇ ಈ ರೀತಿ ಹೇಳುತ್ತಾನೆಂದು ಬಗಲುವೆಯ ಕತ್ತೆ. ನಿಮಗೆ ಬೇಕಾದಾಗೆಲ್ಲ ಹಣ ಮಂಜೂರು ಮಾಡುವುದಕ್ಕೆ ಮುಖ್ಯಮಂತ್ರಿಗಳೇನು ನಿಮ್ಮಪ್ಪನ? ಮತ್ತೇನು ನಿಮ್ಮಪ್ಪನಲ್ಲಿ? ಏಕೆ ಚೀರಿ ಗಂಟಲನ್ನು ಹರಿದುಕೊಳ್ಳುವೆ? ಹಲವಾರು ಬಜೆಟ್ ಅನ್ನು ಮಂಡಿಸಿ 100 ಬಟ್ಟೆಗಳನ್ನು ಕೊಟ್ಟ ವಾಕ್ಯವಿಧಾತರವರು ಅವರ ಹೆಸರಿಗೆ ಮಾಸಿ ಬರೆಯಬೇಡಿ. ಲೇ ಪ್ರತಾಪಗೌಡ, ಯಾಕಂದ್ರೆ ಮೈಯಾಗಿನ ಶಕ್ತಿ ಹೆಚ್ಚಾಗಿದ್ದೀರ ಮಗನೇ. ನರ ನರ ಕಟ್ಟು ಮೇಲೆ ನರ. ಯಾರ ಮನೆಗೆ ಬಂದಿದ್ದಿ, ಯಾರು ಎದುರು ನಿಂತು ನೀನು ಮಾತಾಡ್ತೀನಿ ಅವರು ಆಯ್ತಿಲ್ಲ ನಿನಗ ಒಳಗಾಗಿ ಕಮ್ಸಿದಿಲ್ಲ ಮಗನೇ. ಓರೋದಕ್ಕೆ ಗಂಟ್ಲಿನ ಹಂಗ ಮಾಡಿಬಿಡ್ತೀನ. ಲೇ ಪ್ರತಾಪಗೌಡ, ಅದು ನಿಮ್ಮ ಅಪ್ಪನಿಂದಲೂ ಸಾಧ್ಯವಿಲ್ಲ. ನಾನು ರೈತನ ಮಗ ಇದ್ದೀನಿ. ನಿಮ್ಮಂತ ರಾಜಕೀಯ ವ್ಯಕ್ತಿಗಳ ಕೈ ನನ್ನ ಮೈ ಮುಟ್ಟಿದರೆ 100 ರೈತರ ಕೈ ನಿಮ್ಮ ಮೈ ಮುಟ್ಟಿ ಈ ನಿಮ್ಮ ಸರ್ಕಾರವನ್ನು ಬಡಸಮೇತಕ್ಕೆ ತೆಗೆಯುತ್ತಾರೆ. ಬಲು ಎಚ್ಚರ. ಎಚ್ಚರ. ಲೇ ಕಾಳಿಂಗ, ಕೈ ಎತ್ತಬೇಡ. ಕಾರದ ಪುಡಿ ಜೋಳದ ರೊಟ್ಟಿ ತಿಂದು ಬೆಳೆದ ಗಟ್ಟಿ ಒಲಿಯದಿದೆ. ನನ್ನ ಒಂದೇ ಒಂದು ಹೊಡೆತಕ್ಕೆ ರಾಜಕೀಯದಿಂದ ನಿವೃತ್ತಿ ಹೊಂದಿದೆ. ಸುಮ್ಮನೆ ಬಡವರಿಗೆ ಕೊಡು ಪರಿಹಾರ ನಿಧಿ. ಪರಿಹಾರ ನಿಧಿ ಲೇ ಕಾಳಿಂಗ, ಕಂಡವರಿಗೆಲ್ಲ ಪರಿಹಾರ ನಿಧಿ ಕೊಡುವುದಕ್ಕೆ ಸರ್ಕಾರವೇನು ದುಡ್ಡು ಬೆಳೆಯುವ ಗಿಡ ನೆಟ್ಟಿಲ್ಲ. ಯಾವಾಗ ಯಾರಿಗೆ ಪರಿಹಾರ ನಿಧಿ ಕೊಡಬೇಕೆನ್ನುವುದು ನಮಗೆ ಚೆನ್ನಾಗಿ ಗೊತ್ತು. ಸಾಹೇಬ್ರಿ, ನನ್ನ ತಮ್ಮ ಈ ರೀತಿ ಮಾತನಾಡಿದನೆಂದು ತಪ್ಪು ತಿಳಿದುಕೊಳ್ಳಬೇಕು. ಯಾಕಂದರೆ ಜನ ಕಷ್ಟದಲ್ಲಿದ್ದಾರೆ. ಈ ನಾಡಿನ ಸ್ಥಿತಿ ದಿನಕ್ಕೊಬ್ಬರು ಹಸುವಿನ ಬಾಧ ತಾಳಲಾರದೆ ನೇಣಾಕಿಕೊಂಡು ಸಾಯುತ್ತಿದ್ದಾರೆ. ದಯವಿಟ್ಟು ದಯಾಳಗಳಾದ ತಾವು ಜನರೊಡನೆ ಸರಸವಾಡುವುದನ್ನು ಬಿಟ್ಟು ಸಹಾಯ ಮಾಡಿ ಸಾಹೇಬ್ರೆ. ನಿಮ್ಮ ಕಾಲಕ್ಕೆ
ಇದುವರೆಗೂ ನಿನ್ನ ತಮ್ಮ ನಾನೊಬ್ಬ ಮಂತ್ರಿ ಅನ್ನೋದನ್ನೇ ಅರಿತು ಬಾಯಿಗೆ ಸಿಕ್ಕಂತೆ ಮುಗಿದ್ರು ಮೂಕ ಬಸವಣ್ಣನಲ್ಲಿ ಹಲ್ಲ ಆಡ್ತಾ ನಿಂತುಕೊಂಡು ಈಗ ನನಗೆ ಸಹಾಯ ಮಾಡೋದು ಕೇಳ ಬಂದಿರಲೇ ತಿರ್ಕ ಪ್ರತಾಪಗೌಡ ದೊಡ್ಡ ಬೇರುಂಡ ಕೆಂಗ ಈ ಕಾಳಿಂಗನ ಅಣ್ಣನನ್ನೇ ಒದ್ದೆಯ ಮಗನೇ ನನ್ನ ಅಣ್ಣನನ್ನು ಯಾವ ಕಾಲಿನಿಂದ ಒದ್ದೆಯೋ ಆ ಕಾಲು ನಿನ್ನ ಚೆನ್ನರಬಾರದು. ಪ್ರತಾಪಗೌಡ ನೀನು ಅವರ ಮೇಲೆ ಕೈ ಎತ್ತಿದರೆ ಈ ನಿನ್ನ ಅಣ್ಣನ ಆಣೆಯಾಗಿರ್ಬೋದು. ಅಣ್ಣ 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 ತಪ್ಪು ಮಾಡಿಬಿಟ್ಟಿ ಅಣ್ಣ, ಆಣೆ ಹಾಕಿ. ಬೇಡಪ್ಪ ಬೇಡ, ನಿನ್ನ ಸಿಟ್ಟನ್ನು ಶಾಂತಿ ಮಾಡಿ. ಅವರು ದೊಡ್ಡವರು, ಮೇಲಾಗಿ ನಮ್ಮಂತ ಬಡವರಿಗೆ ಸಾಲ ಕೊಟ್ಟು ಜೀತದಾಳಾಗಿ ದುಡಿಸಿಕೊಳ್ಳುವ ಶ್ರೀಮಂತರೇ ಅವರು. ಅಂತವರು ನಮ್ಮಂತ ಬಡವರನ್ನು ಒದೆಯುವುದರಲ್ಲಿ ಏನು ತಪ್ಪಿದೆ? ಅಣ್ಣ ಹೋಗಳು ಅಣ್ಣ ಕಂಡಂತೆ ಕುರಿ ಹಾಲನ್ನು ಕುಡಿಸಿ ನನ್ನ ತಪ್ಪ ಯಾರಿಗೂ ಬಗ್ಗಬಾರದೆಂದು ಗಂಟಲೆ ಬೆಣ್ಣೆಯನ್ನು ತಿಳಿಸಿ ವೀರ ಮದಕರಿ ನಾಯಕನಂತೆ ಬೆಳಲಿ ಎಂದ ನೀನೇ ಈ ಸೊಂಡ ನನ್ನ ಮಕ್ಕಳ ಎದುರಿಗೆ ಏಡಿಯಂತೆ ನಿಲ್ಲುವ ಹಾಗೆ ಮಾಡಿಬಿಟ್ಟಿಯಲ್ಲ, ಏಡಿಯಂತೆ ನಿಲ್ಲುವ ಹಾಗೆ ಮಾಡಿಬಿಟ್ಟಿಯಲ್ಲ. ಬೇಡಪ್ಪ ಬೇಡ, ಸಿಟ್ಟು ನಿನ್ನ ಪೌರುಷ ಎಂತದೆನ್ನುವುದು ನನಗೆ ಗೊತ್ತಿಲ್ಲ. ಬೇಡ ನೋಡು, ಅವರು ಮಾತನಾಡದೆ ಸುಮ್ಮನೆ ಬಾ, ಇಲ್ಲ ವಾದನೆ ಹೋಗಲೇ ಹೋಗು, ನಿಮ್ಮಂತವರನ್ನು ಎಷ್ಟು ಜನರನ್ನು ನೋಡಿಲ್ಲ ನಾನು. ಸಣ್ಣ ಮಗಳ್ರಿ ಕಾಳಂಗ ಎಲ್ಲಿ ನಿಮ್ದು ಆರಿ ಓತನ್ ಮಾಡಿದ್ರಿ ಅಪ್ಪ ಗೌಡ್ರ. ಏನ್ ಲೇಹದು ಅದ್ರಿ ನಿಮ್ಮ ರೋಂಡ ಏನೋ ನಿಮ್ಮ ತಾಯಿ ಹೊಟ್ಟಿ ತಣ್ಣಗೈತೆ, ನೀ ಬದುಕಿ ಉಳಿದ್ರಿ ಇಲ್ಲನ ಆ ಮಗ ಕೈ ಎತ್ತಾರ ಕಲಾಸ. ನಾನು ಎಲೆಕ್ಷನ್ ನಲ್ಲಿ ಎಷ್ಟು ದುಡ್ಡನ್ನು ಖರ್ಚು ಮಾಡ್ತೇನೆ ನಿಮಗೆ ಗೊತ್ತಾ? 100 ಕೋಟಿ. ಆ 100 ಕೋಟಿ ಹಣವನ್ನು ಆಳು ಮಾಡಿ ಗೆದ್ದು ಬಂದು ಈ ಬಡ ಬಾಯಿಗಳ ಸೇವಕನಾಗಬೇಕೆ? ಬಂಡವಾಳ ಹಾಕಿದ್ದೀನಿ, ಬಂಡವಾಳದ ಔಷಧಿ ಬಡ್ಡಿ ಸಮೇತ ಮಾಡುತ್ತೇನೆ. ಅಣ್ಣ, ಆ ಕಾಳಿಂಗನನ್ನು ನಾನು ಎತ್ತಿ ಬಿಡಲಿ? ಬೇಡ ಸರ, ನಾವು ಯಾವುದೇ ಕೆಲಸವನ್ನು ಮಾಡಿದರೂ ಅದು ನಮ್ಮ ಹೆಸರಿಗೆ ಕಳಂಕ ತರುವಂತಾಗಬಾರದು. ಆ ಕಾಳಿಂಗನ ಶಬ್ದ ಮಾಡೋದಕ್ಕೆ ನಾನೊಂದು ಗ್ಯಾಂಗ್ ರೆಡಿ ಮಾಡ್ತೇನೆ. ಬಾ ತಮ್ಮ ಹೋಗೋಣ.